ಸೊಸೆಗೆ ಬುದ್ಧಿ ಕಲಿಸಿದ ಅತ್ತೆ. ಶಾರದಮ್ಮ ಅತ್ತೆಗೆ 55 ವರ್ಷ. ಶಾಂತ ಸ್ವಭಾವ, ಆದರೆ ಬುದ್ಧಿವಂತೆ. ಕಾವ್ಯ ಎಂಬುವಳು ಸೊಸೆ. ಅವಳಿಗೆ 35 ವರ್ಷ. ಕೆಲಸಕ್ಕೆ ಹೋಗುವವಳು, ಸ್ವಲ್ಪ ಅಹಂಕಾರಿ ಮತ್ತು ಮನೆಯ ಕೆಲಸಗಳಿಂದ ನುಣುಚಿಕೊಳ್ಳುವವಳು. ಶಾರದಮ್ಮ ಕಸ ಗುಡಿಸುತ್ತಾರೆ. ಸೊಸೆ ಕಾವ್ಯ ಸೋಫಾದ ಮೇಲೆ ಆರಾಮಾಗಿ ಕುಳಿತು ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುತ್ತಾ ನಗುತ್ತಿರುತ್ತಾಳೆ. ಆಗ ಅತ್ತೆ ಶಾರದಮ್ಮ ಸೌಮ್ಯವಾಗಿ, ಕಾವ್ಯ, ಸ್ವಲ್ಪ ಆ ತರಕಾರಿ ಹೆಚ್ಚಿಕೊಡಮ್ಮ, ಮಗನಿಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಅಡುಗೆಗೆ ತಡವಾಗ್ತಿದೆ ಎಂದಳು. ಆಗ ಸೊಸೆ ಮೊಬೈಲ್ನಿಂದ ಕಣ್ಣು ಕೀಳದೆಯೇ, ಅಯ್ಯೋ ಅತ್ತೆ, ನನಗೆ ತುಂಬ ಸುಸ್ತಾಗಿದೆ, ಆಫೀಸ್ ಪ್ರಾಜೆಕ್ಟ್ ಟೆನ್ಷನ್ ಬೇರೆ, ನನಗೆ ಅಡುಗೆ ಮಾಡೋಕ್ಕೆಲ್ಲ ಮೂಡಿಲ್ಲ, ನಾನು ನನಗೆ ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡ್ಕೊಳ್ತೀನಿ ಬಿಡಿ, ನೀವು ನಿಮ್ಮ ಮಗನಿಗೆ ಮಾತ್ರ ಮಾಡಿಕೊಡಿ ಎಂದಳು. ಆಗ ಅತ್ತೆ ಶಾರದಮ್ಮ ನಿಟ್ಟುಸಿರು ಬಿಟ್ಟು, ನಿನ್ನೆ ಕೂಡ ಹೀಗೆಯೇ ಹೊರಗಿನಿಂದ ತರಿಸಿದ್ದೆ, ಮನೆಯಲ್ಲಿ ನಾನು ಪ್ರೀತಿಯಿಂದ ಮಾಡಿದ ಅಡುಗೆ ಹಾಗೆ ಉಳಿದು ಡಸ್ಟ್ಬಿನ್ ಸೇರಿತು, ಪ್ರತಿದಿನ ಹೀಗೆ ಮಾಡಿದರೆ ಆರೋಗ್ಯ ಹಣ ಎರಡೂ ಹಾಳಾಗಲ್ವಾ ಸೊಸೆ ಎಂದಳು. ಕಾವ್ಯ ಸ್ವಲ್ಪ ಸಿಟ್ಟಿನಿಂದ ಎದ್ದು ನಿಂತು, ನೋಡಿ ಅತ್ತೆ, ನಾನು ದುಡಿಯೋದು ನನ್ನ ಇಷ್ಟದ ಹಾಗೆ ಬದುಕೋಕೆ, ನಾನೇನು ನಿಮ್ಮ ಹಾಗೆ ಹಗಲಿರುಳು ಅಡುಗೆ ಮನೆಯಲ್ಲೇ ಬಿದ್ದು ಒದ್ದಾಡೋಕೆ ಆಗಲ್ಲ, ನನಗೂ ನನ್ನದೇ ಆದ ಲೈಫ್ ಇದೆ ಎಂದಳು. ಕಾವ್ಯ ಕೋಪದಿಂದ ತನ್ನ ಕೋಣೆ ಒಳಗೆ ಹೋಗುತ್ತಾಳೆ. ಶಾರದಮ್ಮ ಬೇಸರ ಮಾಡಿಕೊಳ್ಳದೆ ಏನೋ ಯೋಚಿಸಿ ಮುಗುಳ್ನಗುತ್ತಾಳೆ. ಮರುದಿನ ಬೆಳಗ್ಗೆ ಕಾವ್ಯ ಆಫೀಸಿಗೆ ಹೋಗಲು ರೆಡಿಯಾಗಿ ಬಂದು ಡೈನಿಂಗ್ ಟೇಬಲ್ ಬಳಿ ಕೂರುತ್ತಾಳೆ. ಟೇಬಲ್ ಮೇಲೆ ಯಾವುದೇ ತಿಂಡಿ ಇರುವುದಿಲ್ಲ, ಬರೀ ಒಂದು ಬಿಳಿ ಚೀಟಿ ಮಾತ್ರ ಇರುತ್ತದೆ. ಆಗ ಕಾವ್ಯ ಗಟ್ಟಿಯಾಗಿ, ಅತ್ತೆ, ತಿಂಡಿ ರೆಡಿ ಇಲ್ವಾ, ಹೊಟ್ಟೆ ಹಸಿದಿದೆ, ಲೇಟ್ ಆಗ್ತಿದೆ. ಶಾರದಮ್ಮ ಒಳಗಿನಿಂದ ಕಾಫಿ ಕಪ್ ಹಿಡಿದು ಬರುತ್ತಾ, ನನಗೂ ವಯಸ್ಸಾತಲ್ಲ ಕಾವ್ಯ, ತುಂಬ ಸುಸ್ತಾಗಿತ್ತು, ಅದಕ್ಕೆ ಬರೀ ನನಗೂ ನನ್ನ ಮಗನಿಗೂ ಮಾತ್ರ ತಿಂಡಿ ಮಾಡಿದೆ, ನೀನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ತೀಯಾ ಅಂತ ಸುಮ್ಮನಾದೆ. ಕಾವ್ಯ ಆಘಾತದಿಂದ, ಅದೇನತ್ತೆ ಹಾಗೆ ಹೇಳ್ತಿದ್ದೀರಾ, ನಾನು ಈ ಮನೆಯ ಸೊಸೆ ಅಲ್ವಾ, ನನಗೇಕೆ ಮಾಡಿಲ್ಲ. ಶಾರದಮ್ಮ ಶಾಂತವಾಗಿ, ಹೌದು, ಆದರೆ ನಿನ್ನೆ ನೀನು ಹೇಳಿದೆಯಲ್ಲ, ನಿನಗೆ ಈ ಮನೆಯ ಕೆಲಸ ಮಾಡೋಕ್ಕೆ ಆಗಲ್ಲ, ನಿನ್ನ ಲೈಫ್ ನಿನ್ನದು ಅಂತ. ಸರಿ, ಆ ಟೇಬಲ್ ಮೇಲಿರುವ ಚೀಟಿ ಓದು. ಕಾವ್ಯ ಆ ಚೀಟಿಯನ್ನು ಕೈಗೆತ್ತಿಕೊಂಡು ಓದುತ್ತಾಳೆ. ಕಾವ್ಯ ಓದುತ್ತಾ, ಈ ತಿಂಗಳ ಬಿಲ್, ಅಡುಗೆ ಮಾಡಿದ್ದಕ್ಕೆ 5,000 ರು, ಬಟ್ಟೆ ತೊಳೆದಿದ್ದಕ್ಕೆ 2,000 ರು, ಮನೆ ಗುಡಿಸಿ ಒರೆಸಿದ್ದಕ್ಕೆ 3,000 ರು. ತಲೆ ಎತ್ತಿ ಅತ್ತೆಯ ಮುಖ ನೋಡುತ್ತಾ, ಇದೇನತ್ತೆ, ಇದೇನು ಹೋಟೆಲ್ ಬಿಲ್ ಥರ ಕೊಟ್ಟಿದ್ದೀರಾ. ಆಗ ಅತ್ತೆ ಶಾರದಮ್ಮ ಗಂಭೀರವಾಗಿ, ಅದೇ ಪ್ರೀತಿಯಿಂದ, ಹೌದು ಕಾವ್ಯ, ನೀನು ಈ ಮನೆಯನ್ನು ಹೋಟೆಲ್ ಥರ ಬಳಸುತ್ತಿದ್ದೀಯಾ, ದುಡ್ಡು ಕೊಟ್ಟರೆ ಊಟ ಸಿಗುತ್ತೆ ಅನ್ನೋ ಅಹಂಕಾರ ನಿನ್ನದು. ಮನೆ ಅಂದರೆ ಕೇವಲ ದುಡ್ಡು ಕೊಟ್ಟು ಬದುಕುವ ಜಾಗವಲ್ಲ. ನಾನು ಹಗಲಿರುಳು ನಿಮಗಾಗಿ ದುಡಿಯೋದು ಸಂಬಳಕ್ಕಾಗಿ ಅಲ್ಲಮ್ಮ, ನಿಮ್ಮ ಮೇಲಿನ ಪ್ರೀತಿಯಿಂದ. ದುಡ್ಡಿನಿಂದ ಊಟ ಖರೀದಿಸಬಹುದು, ಆದರೆ ಕಾಳಜಿಯನ್ನಲ್ಲ. ಹೋಟೆಲ್ನಲ್ಲಿ ದುಡ್ಡು ಕೊಟ್ಟು ತಿನ್ನೋ ನಿನಗೆ ಮನೆಯಲ್ಲಿ ಉಚಿತವಾಗಿ ಸಿಗೋ ಪ್ರೀತಿಯ ಬೆಲೆ ಅರ್ಥವಾಗಲಿ ಅಂತ ಈ ಬಿಲ್ ಕೊಟ್ಟೆ ಅಷ್ಟೇ. ಕಾವ್ಯಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ದುಡ್ಡಿನ ಅಹಂಕಾರದಿಂದ ತಾನು ಅತ್ತೆಯನ್ನು ಎಷ್ಟು ಕೀಳಾಗಿ ಕಂಡೆ ಎಂಬುದು ನೆನಪಾಗಿ ಅವಳ ಕಣ್ಣಲ್ಲಿ ನೀರು ತುಂಬುತ್ತದೆ. ಆಗ ಅವಳು ಆ ಬಿಲ್ಲನ್ನು ಹರಿದು ಹಾಕುತ್ತಾಳೆ. ಕಾವ್ಯ ಅತ್ತೆಯ ಕೈ ಹಿಡಿದುಕೊಂಡು, ನನ್ನನ್ನು ಕ್ಷಮಿಸಿ ಅತ್ತೆ, ನನ್ನ ದುಡ್ಡಿನ ಮದದಲ್ಲಿ ನಾನು ನಿಮ್ಮ ಶ್ರಮಕ್ಕೆ ಬೆಲೆಯೇ ಕೊಡಲಿಲ್ಲ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ಸೋತೆ. ಇನ್ಮುಂದೆ ಈ ಮನೆ ಬರೀ ನಿಮ್ಮದಲ್ಲ, ನಮ್ಮದು. ಈ ಮನೆಯ ಜವಾಬ್ದಾರಿ ನನ್ನದೂ ಹೌದು. ಬನ್ನಿ, ಇವತ್ತು ನಾನೇ ನಿಮಗೆ ತಿಂಡಿ ಮಾಡಿಕೊಡ್ತೀನಿ. ಆಗ ಶಾರದಮ್ಮ ಸಂತೋಷದಿಂದ ಮುಗುಳ್ನಗುತ್ತಾ ಕಾವ್ಯಳ ಭುಜ ತಟ್ಟುತ್ತಾರೆ. ಇಬ್ಬರು ನಗುತ್ತಾ ಅಡುಗೆ ಮನೆಯ ಕಡೆಗೆ ನಡೆಯುತ್ತಾರೆ. ನಿಮಗೇನಾದರೂ ಈ ಕಥೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.